ನನ್ನ ಹೆಸರು ಅಮೃತ. ಜಿಲ್ಲಗುಂಟೆಯಿಂದ ಬಂದಿದ್ದೀನಿ. ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಹಪ್ಪಳ ಪ್ರಾಡಕ್ಟ್ ಮಾಡ್ತಾ ಇದ್ದೆ. ಅದು ಇನ್ನೂ ಚಿಕ್ಕದಾಗಿ ಮಾಡ್ತಾ ಇನ್ನೂ ಇಂಪ್ರೂವ್ ಆಗಬೇಕಂತ ಇವಾಗ ಬಂದಿದ್ದೀನಿ ಉನ್ನತಿಗೆ. ಬ್ಯಾಂಕ್ ಲಿಂಕೇಜ್ ಬಗ್ಗೆ ತಿಳಿಯೋಣ ಅಂತ ಬಂದಿದ್ದೀನಿ ನಾನು. ನನ್ನ ಹೆಸರು ಶಾಂತಕುಮಾರಿ, ದಾವಣಗೆರೆ ಡಿಸ್ಟಿಕ್ಕು, ನ್ಯಾಮತಿ ತಾಲೂಕು, ಬಿಜಗಟ್ಟೆ ನಮ್ಮೂರು. ನಾನು ಹಪ್ಪಳ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ನಾನು ಉನ್ನತಿ ಟ್ರೈನಿಂಗಿಗೆ ಬಂದಿದ್ದೀನಿ. ಉನ್ನತಿ ಟ್ರೈನಿಂಗಿಗೆ ಬಂದು ಬ್ಯಾಂಕಿನ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಆ ಬ್ಯಾಂಕ್ನೇ ಲೋನ್ ತಗೊಂಡು ದೊಡ್ಡ ಮಟ್ಟಕ್ಕೆ ಮಿಷಿನ್ ಐಟಮ್ಸ್ ಎಲ್ಲ ಹಾಕಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ಮಾಡೋಣ ಅಂತ ಮಾಡ್ತೀನಿ. ನಮಸ್ತೆ, ನನ್ನ ಹೆಸರು ಆಶಾ. ದಾವಣಗೆರೆ ಡಿಸ್ಟಿಕ್ ನ್ಯಾಮತಿ ತಾಲೂಕು, ಗಂಗನಕೋಟೆ ಜಿಪಿ-LF. ನಮ್ಮದು ಗ್ರಾಮ ಬಂದು ಬಿಜಗಟ್ಟೆ. ನಾವು ಫುಡ್ ಆ್ಯಂಡ್ ಸ್ನ್ಯಾಕ್ಸ್ ಮಾಡ್ತೀವಿ. ಹೋಮ್ ಪ್ರಾಡಕ್ಟೇ ತಯಾರಿ ಮಾಡಿ ಸೇಲ್ ಮಾಡ್ತಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಗಂಗಮ್ಮ ಅಂತಂದು. ನಾನು ದಾವಣಗೆರೆ ಡಿಸ್ಟಿಕ್ಕು, ನ್ಯಾಮತಿ ತಾಲೂಕು, ಬಿಜಗಟ್ಟೆ ಗ್ರಾಮದಿಂದ ಬಂದಿದ್ದೀನಿ, ಗಂಗನಕೋಟೆ ಪಂಚಾಯತಿ. ನಾನು ಕೂಡ ಇಲ್ಲಿ ಉನ್ನತಿ ಟ್ರೈನಿಂಗ್ ತಗೊಂಡು ಮುಂದುವರಿಬೇಕು ಅಂತ ಬಂದಿದ್ದೀನಿ. ಸ್ವೀಟ್ ಆ್ಯಂಡ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ನಾನು ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ ಅರುಮಘಟ್ಟದಿಂದ ಬಂದೀನಿ, ಶಕುಂತಲ ಅಂತ. ಸಣ್ಣದಾಗಿ ಹಪ್ಪಳ ಪ್ರಾಡಕ್ಟ್ ಮಾಡಿ ಮಾರ್ತಾಯಿದ್ದೆ. ಈ ದೊಡ್ಡ ಮಟ್ಟದಾಗಿ ಬೆಳಿಬೇಕು, ಉನ್ನತಿ ಬಂದು ದೊಡ್ಡ ಒಳ್ಳೆ ಐಡಿಯಾನು ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ಒಂದು ಸ್ವಲ್ಪ ಮೇಲ್ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ ಮೇಡಮ್. ಬ್ಯಾಂಕಿಗೆ ಲಿಂಕೇಜ್ ಬಗ್ಗೆ ಹಾಗೂ ಬ್ಯಾಂಕಲ್ಲಿ ಯಾವ ರೀತಿ ಲೋನ್ ತಗೊಬೇಕು, ಬ್ಯಾಂಕಲ್ಲಿ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ್ ಪಡಿಬೋದು, ಯಾವುದಕ್ಕೆ ಎಷ್ಟು ಮಟ್ಟದಲ್ಲಿ ಲೋನ್ ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಶ್ರೀನಿವಾಸ್ ಸರ್ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಬ್ಯಾಂಕ್ ಲಿಂಕೇಜು ಮತ್ತು ನಾವು ಮಾಡ್ತಾ ಇರೋ ಬಿಸ್ನೆಸ್ ಬಗ್ಗೆ ನಾವು ಏನೆಲ್ಲ ಮಾಡ್ಬೋದು, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಾವೇನೆಲ್ಲ ಮಾಡ್ಬೋದು ಅನ್ನೋದು ನಮ್ಮ ಉನ್ನತಿ ಟ್ರೈನಿಂಗಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಬ್ಯಾಂಕ್ ಲಿಂಕೇಜ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ನಾವು ಬ್ಯಾಂಕಿಗೆ ಹೋದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಾವು ಸಬ್ಮಿಟ್ ಮಾಡಬೇಕು, ಅಲ್ಲಿ ಪ್ರತಿಯೊಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಂದ ಹಿಡಿದು ಎಲ್ಲನೂ ನಮ್ಮ ಹತ್ರ ಇರಬೇಕು. ಮತ್ತು ನಾವು ಲೈಸೆನ್ಸ್ ತೊಗೋಬೇಕು. ನಾವು ಏನೇ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೊಂದು ಲೈಸೆನ್ಸ್ ತೊಗೋಬೇಕು, FFS ಮಾಡಿಸ್ಕೋಬೇಕು, ಉದ್ಯಮ ಮಾಡಿಸ್ಕೋಬೇಕು. ಪ್ರತಿಯೊಂದು ಮಾಹಿತಿನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಉನ್ನತಿ ಟ್ರೈನಿಂಗ್ ಬಂದಿದ್ದೀವಿ. ಸೊ ಉನ್ನತಿ ಟ್ರೈನಿಂಗ್ ಎಷ್ಟು ಉಪಯುಕ್ತ ಇದೆ ಅಂತಂದರೆ, ನಾವು ಇಲ್ಲಿ ಎಲ್ಲ ಕಲಿಬೋದು. ನಾವು ಸಣ್ಣ ಮಟ್ಟದ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ಬೇಕಾದಂಥ ಕೌಶಲ್ಯಗಳಿಂದ ಹಿಡಿದು ಬ್ಯಾಂಕ್ ಲಿಂಕೇಜಿಂದ ಹಿಡಿದು ಫೋನ್ಪೇಯಿಂದ, ಗೂಗಲ್ ಪೇಯಿಂದ, ಇದರಿಂದ ಉಪಯೋಗಗಳನ್ನೆಲ್ಲ ನಮಗಿಲ್ಲಿ ಹೇಳ್ಕೊಡ್ತಾರೆ. ತುಂಬ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಡ್ರಾಮಾ ಮೂಲಕ ಆಗಿರ್ಬೋದು, ನಮಗೆ ಚೆನ್ನಾಗಿ ತಿಳುವಳಿಕೆ ಕೊಡ್ತಾರೆ. ಸೊ ಇದರಿಂದ ಇನ್ನು ನಮ್ಮಂಥ ಹೆಣ್ಮಕ್ಳು ತುಂಬ ಜನ ಹೊರಗಡೆ ಇದ್ದಾರೆ. ಅವರೆಲ್ಲ ನಮ್ಮ ಉನ್ನತಿ ಟ್ರೈನಿಂಗ್ ಬಂದರೆ ತುಂಬ ಕಲಿತು ಅವ್ರು ಬೆಳೆತು ಅವ್ರು ಸ್ವಾವಲಂಬಿಯಾಗಿ ಬದುಕೋಕ್ಕೆ ತುಂಬ ಹೆಲ್ಪ್ ಮಾಡ್ತಾಯಿದೆ ನಮ್ಮ ಉನ್ನತಿ. ಈ ಉನ್ನತಿ ಟ್ರೈನಿಂಗ್ ತುಂಬ ಯೂಸ್ಫುಲ್ ಇದೆ ಮೇಡಮ್. ಉನ್ನತಿ ಟ್ರೈನಿಂಗ್ ನಮಗೆ ತುಂಬ ಕಲಿಸ್ಕೊಟ್ಟಿದೆ. ಸೊ NRML ಮತ್ತು ಯುನಿಸೆಫ್, ಉನ್ನತಿ ಇಷ್ಟಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ. ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಉನ್ನತಿಗೆ ತುಂಬ ಧನ್ಯವಾದ.